ಹೌದ್ರು. ಇವತ್ತು ವ್ಯವಸಾಯ ಯಾಕೆ ಆತರ ಮದುವೆ ವಿಚಾರದಲ್ಲಿ ಬಹಳ ಕಂಡಮ್ ಮಾಡ್ತಾರೆ ಅಂದ್ರೆ ಇವತ್ತಿನ ಸಮಾಜ ಏನಾಗದೆ ಅಂದ್ರೆ ಎಲ್ಲ ಅಫಿಷಿಯಲ್ ಆಗಿರ್ಬೇಕು. ಎಲ್ಲ ಇವತ್ತು 4290 ರೂಪಾಯಿ ರಾಗಿ ಆಗದೆ, 2300 ರೂಪಾಯಿ ಭತ್ತ ಆಗದೆ. ಇವತ್ತು ಏನಾಗದೆ ಅಂದ್ರೆ 10/6/93 ನಮ್ಗೆ ಹೇಮಾವತಿ ನೀರ್ ಬತ್ತಿಲ್ಲಿ. ಹೇಮಾವತಿ ನೀರ್ ಬಂತು 10/6/93 ನೀರ್ ಬಂತು. ಅವಾಗಿಂದನು ನಾವು ಈ ಜಮೀನು ಒಂಥರ ಮಾಮೂಲಿ ಏನೋ ಇದಕ್ಕೆ ಡ್ರಿಪ್ ಅಳವಡಿಸ್ಕತ್ತೀವಿ ಈಗ. ಇದುವೇ ಆರಂಭ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ನಮ್ಮ ವೆಂಕಟೇಶಣ್ಣ ಅಂತ ಹೇಳ್ಬಿಟ್ಟು ಅಡಿಕೆ ಗಿಡ ಫಾರ್ಮಿಂಗ್ ಮಾಡಿದ್ದಾರೆ. ಅವರ ಒಂದು ಅನುಭವಗಳನ್ನ ತಿಳ್ಕೊಂಡು ಅಂತೇಳಿ ಅವ್ರ ತೋಟದಲ್ಲಿದ್ದೀವಿ. ಒಂದು ಪರಿಚಯ ಮಾಡ್ಕೊಳ್ಳೋದ. ನಮಸ್ಕಾರ ವೆಂಕಟೇಶಣ್ಣ ಅವರೇ. ಹಾಗೂ ಈ ಥರ ಯಾರ ಒಂದು ಫಾರ್ಮಿಂಗ್ ಮಾಡಿ ಒಂದು ವಿಚಾರನ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇದನ್ನು ತಲುಪೋದಾಗಲಿ ಜನಕ್ಕೆ ಒಂದು ತಿಳುವಳಿಕೆ ಕೊಡೋದಾಗಲಿ ಮಾಡೋಣ ನಿಮ್ಮೆಲ್ಲರೂ ಸಹಕಾರದಿಂದ. ಹಾಗೆ ಈ ಥರ ಯಾರು ಫಾರ್ಮಿಂಗ್ ಮಾಡಿದರೆ ನಮ್ಮ ಚಾನಲ್ಲು ಇದುವೇ ಆರಂಭ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಅದರಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇದೆ. ದಯವಿಟ್ಟು ಏನಾರ ವಿಚಾರಗಳಿದ್ರೆ ಸಂಪರ್ಕ ಮಾಡಿ. ವಾಟ್ಸಪ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಒಂದು ವ್ಯವಸ್ಥೆನ ನಾವು ಮಾಡ್ಕೊಳ್ತೀವಿ. ನೋಡೋದು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಜನಕ್ಕೆ ಕೊಡುವಂಥ ಪ್ರಯತ್ನ ಮಾಡೋದ ಇಬ್ಬರು ನೀವು ನಾವು ಎಲ್ಲ ಸೇರಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ವೀಕ್ಷಕ ದೇವರುಗಳಿಗೆ ಭಾಳ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಮಾಡಿ, ಕಮೆಂಟ್ ಹಾಕಿ, ಒಂದು ಲೈಕ್ ಹಾಕಿ. ಖುಷಿ ಆದರೆ ಆ ವಿಡಿಯೋನ ಶೇರ್ ಮಾಡಿ. ನಮಗೆ ಬೆನ್ತಟ್ಟಿ ಸಪೋರ್ಟ್ ಮಾಡಿದಷ್ಟು ಒಂದು ಅನುಕೂಲ ಆಗುತ್ತೆ. ನಾವು ಮಾಡ್ತಾ ಇರುವಂಥ ಪ್ರತಿ ವಿಡಿಯೋಗಳಲ್ಲೂ ನೋಡುವಂಥ ವೀಕ್ಷಕರು ಅಷ್ಟು ಕೆಲಸನ ಮಾಡಿಕೊಟ್ರೆ ನಾವು ಮಾಡಿದ ಕೆಲಸಕ್ಕೂ ಒಂದು ಗೌರವ ಸಿಗುತ್ತೆ. ನೀವು ಸಪೋರ್ಟ್ ಕೊಡ್ತಾ ಇದ್ದೀರಂತ ನಮ್ಮ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ನೀವು ಈ ಭೂಮಿನ ಆಧಾರಿತವಾಗಿ ಮಾಡಿಕೊಂಡು ಈಗ 550 ಅಡಿಕೆ ಗಿಡ ನೆಟ್ಟಿದ್ದೀರಾ. ಇದಕ್ಕಿಂತ ಹಿಂದೆ ನೀವು ರೈತರಾಗಬೇಕು ಅಂತ ಬಯಸಿದ್ದಕ್ಕೆ, ಇಲ್ಲ ಬೇರೆ ಏನಾರ ಕೆಲಸದಿಂದ ನೀವು ಅನಿವಾರ್ಯವಾಗಿ ಬಿಟ್ಟು ಬಂದು ನಾನು ರೈತ ಆಗಬೇಕು ಅಂತ ಬಂದ್ರ, ಇಲ್ಲ ಚಿಕ್ಕದ್ರಿಂದನೇ ನಾನು ರೈತಾಗಿ ಬೆಳಿಬೇಕು ಅಂತ ಯೋಚನೆ ಮಾಡಿದ್ರ? ಯಾಕಂದರೆ ಈಗ ಭಾಳಷ್ಟು ಜನ ನಾವು ರೈತರು ಅಂತ ಹೇಳ್ತಾರೆ. ಯಾಕಂದರೆ ನಿಜವಾದ ರೈತರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸತ್ಯ ಆಯ್ತಾ? ಈಗ ನಿಜವಾಗೇ ಬೆಳೆ ಮಾಡಿಕೊಂಡು ಅವ್ರನ್ನೊಬ್ಬ ರೈತರು ಅಂತ ಹೇಳ್ಕೊಳ್ಳೋರು ಕಣ್ಣು ಕಾಣಿಸ್ತಲ್ಲ. ಸುಮ್ಮನೆ ಇಲ್ದ ಹೋದಾರೆಲ್ಲ ರೈತರು ಅಂತ ಹೇಳ್ಕೊಂಡು ಭಾಳಷ್ಟು ಜನ ತಿರುಗ್ತಾರೆ. ಅಂಥವ್ರಿಗೆ ಇದೊಂದು ಮೆಸೇಜ್ ಇರಬೇಕು ನಿಮ್ಮ ನಿಜವಾದ ರೈತರ ಕಡೆಯಿಂದ. ನಮ್ಮ ಒಂದು ವಿದ್ಯಾಭ್ಯಾಸ ಏನಿಲ್ಲ. ನಾವು ಇಂದಿನಿಂದನೂ ಇದೊಂದು ರೈತನ ಬದುಕಾಟ ಕಟ್ಕೋಬೇಕು, ಇದೊಂದು ಆಸಕ್ತಿಯಾಗಿ ವ್ಯವಸಾಯದಲ್ಲಿ ನಾವು ಮುಸ್ಕೊಂಡು ಇದು ವ್ಯವಸಾಯ ಕಲ್ತ್ಕೋಬೇಕು ಅನ್ನೋದು ಆಸೆ ಇತ್ತೇ ಹೊರತು ನಮಗೆ ವಿದ್ಯಾಭ್ಯಾಸ ಚಿಕ್ಕವರಲ್ಲಿ ತಾಯಿಯರು ಆಗಲಿ ನಮ್ಮ ತಂದೆಯರೇ ಆಗಲಿ ಅದು ವಿದ್ಯೆ ಕೊಡಿಸ್ಬೇಕು ಅನ್ನೋದು ಇರಲಿಲ್ಲ. ಏನೋ ನಮ್ಮ ಒಂದು ಆಸೆ ಹಿಂದಿಂದ ಒಂದು ಚಿಕ್ಕದ್ರಿಂದನೂ ಒಂದು ಎಜುಕೇಷನು ಇಲ್ಲ. ನಮ್ಮ ವ್ಯವಸಾಯದಲ್ಲಾರು ನಾವು ಗರ್ಭಿತವಾಗಿರಬೇಕು ಅಂತ ವ್ಯವಸಾಯ ಕಲ್ತ್ಕೊಂಡು ವ್ಯವಸಾಯ ಮಾಡ್ಕೊತಿದ್ವಿ. ನಾವು ಮದುವೆ ಆದಾಗ ಈಚೆಗಾದ್ರೂ ಮೊದಲು ನಾವು ಒಂದು 6-7 ವರ್ಷ ಚಿನ್ಕುರುಳಲ್ಲಿ ಕ್ವಾರೆ ಮಾಡ್ತಿದ್ದಾಗ ಜಲ್ಲಿ ಹೊಡ್ಕೊಂಡು ನಮ್ಮ ತಾಯಿ ತಂದೆ ನೇಮದಲ್ಲಿ ಭಾರಿ ವ್ಯವಹಾರ ಮಾಡ್ಕೋದು. 96ರಲ್ಲಿ ಮದುವೆ ಆದೋ. ಅಲ್ಲಿಂದ ಈಚೆಗೆ ನಮಗೆ ವ್ಯವಸಾಯಕ್ಕೆ ನೀರು 93ನೇ ಇಸ್ವಿ 10/6/93 ನಮಗೆ ಹೇಮಾವತಿ ನೀರು ಬತ್ತಿಲ್ಲಿ. ಹೇಮಾವತಿ ನೀರು ಬಂತು 10/6/93 ನೀರು ಬಂತು. ಅವಾಗಿಂದನೂ ನಾವು ಈ ಜಮೀನು ಒಂಥರ ಮಾಮೂಲಿ ಒಂಥರ ಬಾರೆ ಥರ ಇತ್ತು. ನಮ್ಮ ವ್ಯವಸಾಯ ಮಾಡ್ಕೊಂಡು ನಮ್ಮ ದನಿನಲ್ಲೇ ನಾವು ಮಠ ಹೊಡ್ಕೊಂಡು ಏನು ವ್ಯವಸಾಯ ಮಂದ್ಗಟ್ಕೋಬೇಕು ಅದ್ರಂತಾನೆ ಬಂದಿದ್ದೀವಿ ಇಲ್ಲಿವರೆಗೂ. ಆಮೇಲೆ ಅನಂತರದ್ಮೇಲೆ ನಮಗೆ ನೀರು ವ್ಯವಸಾಯ ಸಂಪ್ರದಾಯ ನೀರು ಸಿಕ್ಕಿದ್ಮೇಲೆ ಭತ್ತ ಬೆಳ್ಕೊತಿದ್ದೋ. 6 ತಿಂಗಳು ಭತ್ತ ಮುಗಿದ್ಮೇಲೆ ತರಕಾರಿ ಮಾಡ್ಕೊತಿದ್ದೋ. ಒಂದು ಸೀಮಣಿ ಮೋಟ್ರ್ ಇಟ್ಕೊಂಡು ಮಾಮೂಲಿ ಒಂದು ಬಾವಿ ತೆಗೆಸ್ಕೊಂಡು ವಿಟಾಚಿಲಿ ಒಂದು ಬಾವಿ ಮಾಡ್ಕೊಂಡು ವ್ಯವಸಾಯ ಮಾಡ್ತಿದ್ದೋ. ಬಾವಿ ನೀರಿಗೆ ತರಕಾರಿ ಮಾಡ್ಕೊತಿದ್ದೋ. ಒಂದು ಬೀನಿಸ್ ಆಗ್ಬೋದು, ಒಂದು ಹುಳಿ ಟೊಮೆಟೆ ಆಗ್ಬೋದು, ಒಂದು ಹೈಬ್ರಿಡ್ ಟೊಮೆಟೆ ಆಗ್ಬೋದು, ಒಂದು ಸೌತೆಯೋ, ಚಿಕ್ಕ ನೆಲ್ ಬೀನಿಸು ಪ್ರತಿಯೊಂದು ಅವಾಗ ಬೆಳ್ಕೊತಿದ್ದೋ. ಇವಾಗ ಏನಾಯಿತು ಅಂದರೆ ದಿನನಿತ್ಯ ತಂತ್ರಜ್ಞಾನ ಜಾಸ್ತಿ ಆದಮೇಲೆ ನಮ್ಮ ರೈತರಿಗೆ ಏನು ಬೇಕಾಗಿತ್ತು ಇವತ್ತಿನ ಇದರಲ್ಲಿ ಬೋರ್ ಮಾಡ್ಕೊಂಡು, ಅದಾದಮೇಲೆ ಡ್ರಿಪ್ಪು, ಇವತ್ತು ಡ್ರಿಪ್ನ ವ್ಯವಸಾಯ ಮಾಡ್ಕೊಂಡು ಏನೋ ಇದಕ್ಕೆ ಡ್ರಿಪ್ಪನ್ನ ಅಳವಡಿಸ್ಕೊತೀವಿ ಈಗ. ಅಳವಡಿಸ್ಕೊತೀವಿ. ಇಲ್ಲಿವರೆಗೂ ಇನ್ನೂ ಮಾಡಿಲ್ಲ. ಆದ್ರಿಂದ ಈಗ ಹಿಂದಿನಷ್ಟು ಜವಾಬ್ದಾರಿಗೆ ಆಗ ಗುಮ್ದಲ್ಲಿ ಅರ್ಬಿಲಾಗಲಿ ಚೌರಿಗೆಗಳಲ್ಲಾಗಲಿ ಸೇದಿ ಉಯ್ಕೊಂಡು ತರಕಾರಿ ಬೆಳೀತಿದ್ದೋ. ಇವಾಗ ಆ ರೀತಿಗೆ ತರಕಾರಿ ಚೆನ್ನಾಗಿ ಬರೋಲ್ಲ. ಇವತ್ತು ಹಿಂದಿನಲ್ಲಿ ಏನು ಶಕ್ತಿ ಇತ್ತೋ ಅದು ಬತ್ತಿತ್ತು.
ಇವತ್ತಿನ ವ್ಯವಸಾಯಕ್ಕೆ ಇವತ್ತಿನ ಶಕ್ತಿಗೆ ಈ ಬೆಳೆ ಕಾಣ್ಕೊಂಡದೆ. ಈ ತಂತ್ರಜ್ಞಾನನೇ ಮೂವ್ ಮಾಡ್ಕೋಬೇಕು. ತಂತ್ರಜ್ಞಾನ ಬೆಳೆದಂಗೆ ನಿಮ್ಮ ಒಂದು ವ್ಯವಸಾಯ ಪರಿಮಿತಿನೂ ಚೇಂಜ್ ಆಗ್ತಾ ಇದೆ. ಈಗ ನಮ್ಮ ಭೂಮಿಗೆ ಹಿಂದೆ ನಾವು ಪೇಪರ್ ಹಚ್ತೇವ್ರು ತರಕಾರಿ ಮಾಡಿದ್ರು ಏನೋ ಒಂದ್ಸಲ ಕಳೆ ಬರ್ತಿತ್ತು, ಅದಕ್ಕೆ ಕಿತ್ಕೊತಿದ್ದೋ. ಇವತ್ತು ಆ ಥರ ಆಯ್ತಲ್ಲ. ಆ ರೀತಿ ಕಳೆಗೆ ಪೇಪರ್ ಹೊಡೆದೇ ತರಕಾರಿ ಮಾಡ್ಬೇಕು. ಯಾಕೆ ಅಂತಂದ್ರೆ ಹಿಂದೆ ಅದು ಕೇಳ್ತಿರ್ಲಿಲ್ಲ. ಪೇಪರ್ ಅಂದ್ರೆ ಅದಕ್ಕೆ ತರಕಾರಿಗೆ ಬೇಸರ ಕಾಣ್ತಿತ್ತು. ಇವಾಗ ರುಚಿ ಕೇಳ್ತದೆ. ಆ ಕಾರಣದಿಂದ ನಮ್ಗೆ ಈಗ ಪೇಪರೇ ಹಾಸ್ಬೇಕು, ತಿಪ್ಪೆ ಗೊಬ್ಬರನೇ ಹಾಕ್ಬೇಕು, ಮಿನಿಮಮ್ ಗೊಬ್ಬರನೇ ಕೊಡ್ಬೇಕು, ಅಂಗಡಿ ತಿಂಡಿ ಕೊಟ್ಟೆ ವ್ಯವಸಾಯ ಮಾಡ್ಬೇಕು. ಹಿಂದೆ ಅದು ಇಲ್ದವರು ನಡೀತಿತ್ತು. ಕೊನೆಗೆ ಹಿಂದೆ ಒಂದು ತುಂಬೆ ಗಿಡದಲ್ಲಾಗ್ಲಿ ಇನ್ನೊಂದಾಗ್ಲಿ ಅದ್ರಲ್ಲಿ ಔಷಧಿ ಹೊಡೆದ್ರು ತರಕಾರಿ ಮೂವ್ ಆಯ್ತಿತ್ತು. ಇವಾಗ ಬತ್ತಿತ್ತು. ಇವಾಗ ಆ ತರ ಆಗಲ್ಲ. ಯಾಕೆ ಅಂತಂದ್ರೆ ಇವತ್ತಿನ ತಂತ್ರಜ್ಞಾನ ತಕ್ಕನಾಗೆ ಅದನ್ನ ಅಳವಡಿಸ್ಕೊಂಡು ಮಾಡ್ಬೇಕು. ಹೌದು. ಹಂಗೆ ನಮ್ಮ ರೈತನಿಗೆ ಎಷ್ಟು ಸಮಾಜ ಜೀವನಿ ಅಂದ್ರೆ ನಮ್ಮ ರೈತನ ಬದುಕಾಟ ಇವಾಗ ಹಿಂದಿನಿಂದ ದಿನನಿತ್ಯ ಕಮ್ಮಿ ಆಯ್ತಾ ಇದೆ. ಈಗ ನಮ್ಗೆ 49 ವರ್ಷ ತುಂಬ್ತದೆ. ಈಗ 49 ವರ್ಷ ತುಂಬಿದ್ಮೇಲೆ ನಮ್ಮ ವ್ಯವಸಾಯಕ್ಕೆ ನಮ್ಮ ಕೈಲೇ ಆಯ್ತಾ ಇಲ್ಲ. ಇವಾಗ ಆ ಥರ ಆದ್ರೆ ಈಗ ನಮ್ಮ ಮಕ್ಕಳು ನಮ್ಗೆ ವ್ಯವಸಾಯ ಅನ್ನೋದು ಗೊತ್ತೇ ಇಲ್ಲ. ಇವತ್ತು ಯಾಕೆ ನಮ್ಮ ರೈತರಿಗೆ ತರಕಾರಿ ಆಗಲಿ ರಾಗಿ ಭತ್ತ ಆಗಲಿ ನಮ್ಮ ಊಟಕ್ಕೆ 160 ರೂಪಾಯಿ 140 ರೂಪಾಯಿ ರಾಗಿ ತಂದು ನಾವೇ ಊಟ ಮಾಡಿದ್ದೀವಿ. ಇವತ್ತು 4290 ರೂಪಾಯಿ ರಾಗಿ ಆಗದೆ, 2300 ರೂಪಾಯಿ ಭತ್ತ ಆಗದೆ. ಇವತ್ತು ಏನಾಗದೆ ಅಂದರೆ ನಮ್ಮ ವ್ಯವಸಾಯಕ್ಕೆ ಹಿಂದೆ ಒಂದು ನಮ್ಮ ಪರಿಸರ ತಕ್ಕನಾಗೆ ಹುಳ ದನ ಮಾಡ್ಕೊತಿದ್ದೋ, ಅದರಲ್ಲಿ ಗೊಬ್ಬರ ಬತ್ತಿತ್ತು. ವ್ಯವಸಾಯ ತಕ್ಕನಾಗೆ ಗೊಬ್ಬರ ಹಾಕೊಂಡು ನೀಟಾಗಿ ನಾಟಿ ಮಾಡ್ಕೊಂಡು ಅದು ಯಾವ ಟೈಮ್ಗೆ ಯಾವ ಬೆಳೆ ಮಾಡಿದ್ರೆ ಆಯ್ತದೆ ಅನ್ನೋದು ಒಂದು ಅನುಭವ ಇತ್ತು. ಇವತ್ತು ಆ ಥರ ಆಯ್ತಾ ಇಲ್ಲ. ಬೇಕಾದ್ರೆ ಭತ್ತನ ಬೇಸಿಗೆಲ್ಲಾದ್ರೂ ಬೆಳಿಬೋದು, ಮಳೆಗಾಲದಲ್ಲಾದ್ರೂ ಬೆಳಿಬೋದು. ಆ ಥರ ವೆರೈಟಿ ಭತ್ತ ಬಂದವ ಈಗ. ಅಂದ್ರೆ ನೀವು ಒಟ್ಟಿಗೆ ಹೇಳ್ತಿರೋದು ಏನಂದ್ರೆ ಇವತ್ತು ವೆದರ್ ಪರಿಸ್ಥಿತಿನೇ ಬೇಡ, ನಾವ್ ಯಾವ ಟೈಮಲ್ಲಿ ಯಾವ ಬೆಳೆ ಬೇಕಾದ್ರೂ ಬೆಳಿಬಹುದು ಅಂತ ಆತರ ಇವತ್ತಿನ ಆತರ ಬಿತ್ತನೆ ಬೀಜಗಳು ಆತರ ಅಳವಡಿಸವ್ರೆ. ಯಾಕೆಂದ್ರೆ ಇವತ್ತಿನ ವ್ಯವಸಾಯ ತಕ್ಕನಾಗೆ ಇವತ್ತಿನ ಬಿತ್ತನೆ ಬೀಜ ಬಂದಿರೋ ಕಾರಣದಿಂದ ನಮ್ಗೆ ಭಾರಿ ಶ್ರಮ ಜೀವನ ಆಯ್ತದೆ ರೈತನಿಗೆ. ಇವತ್ತು ರೈತರು ಅಂದ್ರೆ ಬೆಲೆ ಇಲ್ಲ. ಯಾಕೆಂದ್ರೆ ಈಗ ಎಲ್ಲರೂ ಒಂದ್ ಹೆಣ್ಣು ಕೇಳಕ್ ಹೋಗ್ರಿ, ಏನು ನಿಮ್ದು ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಏನ್ ನಿಮ್ ಬದುಕಾಟ ಅಂತ ಕೇಳ್ತಾರೆ. ನಾವು ವ್ಯವಸಾಯ ಅಂದ್ರೆ ನಾವು ಅಲ್ಲಿಗೆ ವ್ಯವಸಾಯ ಇದ್ದವ್ರೆ ಇಲ್ಲೇ ಇರೋದೇ ಅಲ್ಲ. ನಾವು ಕೇಳೋದು ರೈತರು ಹೊಟ್ಟೆಗೆ ಅನ್ನ ಆಗ್ತಾ ಇರೋರು, ಇವತ್ತು ದೇಶಕ್ಕೆ ಇನ್ನ ಬೆನ್ನಲಾಗಿ ನಿಂತಿರೋರು ಒಂದು ರೈತ. ಅದ್ ಯಾರಿಗೂ ಅದು ತಲೆ ಮನ್ಸಿಗೆ ಹಿಡಿತಾ ಇಲ್ವಲ್ಲ. ನಾವ್ ಹೇಳ್ತಾ ಇರೋದು ಯಾಕಂದ್ರೆ ಇವ್ರಿಬ್ರೇ ನಮ್ಗೆ ಪ್ರಮುಖ ಪಾತ್ರ. ಮಿಕ್ಕದ ಕೈಗಾರಿಕೆ ಆಗ್ಲಿ ಇನ್ನೊಂದಾಗ್ಲಿ ಸೆಕೆಂಡ್ರಿ. ಹೌದ್ರು. ಇವತ್ತು ವ್ಯವಸಾಯ ಯಾಕತರ ಮದುವೆ ವಿಚಾರದಲ್ಲಿ ಬಹಳ ಕಂಡಮ್ ಮಾಡ್ತಾರೆ ಅಂದ್ರೆ ಇವತ್ತಿನ ಸಮಾಜ ಏನಾಗದೆ ಅಂದ್ರೆ ಎಲ್ಲ ಅಫಿಷಿಯಲ್ ಆಗಿರ್ಬೇಕು, ಎಲ್ಲ ಡಿಸೆಂಟ್ ಆಗಿ ಅಫಿಷಿಯಲ್ ಮೇಂಟೆನೆನ್ಸ್ ಮಾಡಬೇಕು. ಇವಾಗ ಕೈ ಮಣ್ಣಾಗ್ದಂಗೆ ಇರ್ಬೇಕು ಅಂದ್ರೆ ಅಫಿಷಿಯಲ್ ಮೇಂಟೈನ್ ಮಾಡಬೇಕು, ಅಫಿಷಿಯಲ್ಗೆ ಎಜುಕೇಶನ್ ಇರ್ಬೇಕು. ಇವತ್ತು ನಾವೇನು ಓದಿಲ್ಲ. ಇವತ್ತು 9/3/27 ಗೊತ್ತಾಯ್ತಿರಲ್ಲ. ಇವತ್ತಿನ ತಂತ್ರಜ್ಞಾನಕ್ಕೆ 9/3/27 ಅಂತೀವಿ, ಆಮೇಲೆ 2/7 ಅಂತೀವಿ. ಇವತ್ತು ಈ ತರ ಬಂದಿದೆ, ಚೇಂಜ್ ಆಗದೆ. ಅವತ್ತಿನ ವ್ಯವಸಾಯದಲ್ಲಿ ನಮ್ಗೆ ಆ ತರ ಇತ್ತು. ಅವಾಗ ನಮ್ಮ ತಂದೆಯವರೇ ಆಗಲಿ ನಮ್ಮ ತಾಯರೇ ಆಗಲಿ ಒಂದಿಷ್ಟಪ್ಪ ರಾಗಿ ಮುದ್ದೆನ ಉಚ್ಚಳ ಖಾರವೋ ಇಲ್ಲಾಂದರೆ ಮಾಮೂಲಿ ಉಪ್ಸಾರು ಖಾರ ಅಂತ ಅರಿತಾರಲ್ಲ, ಮಾಮೂಲಿ ಒಣಮೆಣ್ಸಿಕಾಯಿ ಖಾರ, ಅದಕ್ಕೆ ತಂದು ಕೊಟ್ಬಿಟ್ರು ಅದನ್ನು ಬಟ್ಟೆ ಸುತ್ಕೊಂಬಂದು ಕೊಡೋರು ಉಣ್ಕಂದು ಹೆಂಗೋ ಅವತ್ತಿನ ಜೀವನದಲ್ಲಿ ಆರೋಗ್ಯಾಗಿದ್ದೋ. ಇವತ್ತಿನ ತಿಂಡಿ ಇವತ್ತಿನ ವ್ಯವಸಾಯದ ಬದುಕಾಟಕ್ಕೆ ನಾವು ತಿಂತಾ ಇರೋದು ನೋಡಿದ್ರೆ ನಮಗೆ ಡಯಾಬಿಟಿಸ್ ಶುರುವಾಗದೆ. ನೀವೀಗ ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೇಳ್ತೀನಿ. ಇವತ್ತಿನ ಕಾಲ ಪರಿಮಿತಿಲಿ ಇವತ್ತು ಎಲ್ರಿಗೂ ನೀವು ನೋಡ್ದಂಗೆ ಗೊತ್ತು. ಈಗ ಆಹಾರಗಳಲ್ಲಿ ಎಷ್ಟು ಚೇಂಜ್ ಆಗಿದೆ. ಈಗ ನೀವು ಮಾಡುವಂತ ಬೆಳೆಗಳಲ್ಲೇ ಏನ್ ಫಾರ್ಮಿಂಗ್ ಅಲ್ಲೇ ಎಷ್ಟೆಷ್ಟು ಏನೇನು ಯಾವ ಟೈಮಲ್ಲಿ ಬೇಕಾದ್ರೂ ಬೆಳಿಬೋದು ಅಂತ ನೀವೇ ಕೂಡ ಹೇಳಿದ್ದೀರಾ. ಆದ್ರೆ ಈ ಮದುವೆ ವಿಚಾರದಲ್ಲಿ ಒಂದು ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಲ್ಲ ಅನ್ನೋ ವಿಚಾರಕ್ಕೆ ನೀವು ಸಮಾಜಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ಮ ಸಮಾಜದ ಲೆಕ್ಕಾಚಾರ ಏನಾಗದೆ ಅಂದ್ರೆ ರೈತನಿಗಿರೋಂಥ ಮನಸ್ಸು, ರೈತನಿಗಿರೋಂಥ ಐಡಿಯಾ ನಮ್ಮ ಎಜುಕೇಶನ್ನ ಕಂಡಮ್ ಮಾಡೋವಂಥದ್ದಲ್ಲ. ಎಜುಕೇಷನಲ್ಲಿ ಒಳ್ಳೆಯ ಗೌರವ ಇದೆ. ಅದಕ್ಕೆ ಏನಕ್ಕೆ ಅಂದರೆ ಒಂದು ಫ್ಯಾಕ್ಟ್ರಿಗೆ ಆಗ್ಬೋದು, ಒಂದು ಪ್ರೈವೇಟ್ ಫ್ಯಾಕ್ಟ್ರಿಗೆ ಆಗ್ಬೋದು, ಒಂದು ಗೌರ್ಮೆಂಟ್ ಅಂತಕ್ಕೆ ಆಗ್ಬೋದು, ಅದಕ್ಕೆ ಬೆಲೆ ಅದೇ ಇಲ್ಲ ಅಂತಲ್ಲ. ಇವತ್ತು ರೈತನ ಮಕ್ಳಿಗೆ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂತಂದ್ರೆ ಎಲ್ಲರೂ ಆ ಥರನೇ ಬದುಕಬೇಕು, ಆ ಥರನೇ ಇರಬೇಕು ಅಂತಾರಲ್ಲ, ಆ ಕಾರಣದಿಂದ ಹುಡುಗಿ ಸಿಗ್ತಾ ಇಲ್ಲ. ನೀವು ಹೇಳೋ ಪ್ರಕಾರವಾಗಿ ರೈತರಾಗೆ ಇದ್ರೆ ನಾವು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶ ಮನ್ಸು ಬಂದ್ಬಿಟ್ಟೈತಿ ಅಂತ ಹೇಳ್ತಾ ಇದ್ದೀರಾ. ಅಂತವ್ರಿಗೆ ನೀವು ಹೇಳಕ್ ಇಷ್ಟಪಡ್ತೀರಿ? ನನ್ನ ಮನ್ಸಿಗೆ ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡಬೇಕು. ಆ ಜೀವನ ತಿಳ್ಬೇಕಾದ್ರೆ ನಮ್ಮ ರೈತರ ಕಷ್ಟದ್ದು ಗೊತ್ತು. ಇಲ್ಲಿ ನಮ್ಮ ಒಂದು ಗದ್ದೆಗಳಲ್ಲಿ ಒಂದು ಎಂಥವರ ಒಂದು 9 ಥರ ತರಕಾರಿ 10 ಥರ ತಿನ್ಬೇಕು ಅಂತ ಒಬ್ರು ಶುಗರ್ ಬಂದವ್ರಿಗೆ ಡಾಕ್ಟ್ರು 10 ಥರ ತರಕಾರಿ ತಿನ್ಬೇಕು ಅಂತ ಹೇಳಿರ್ತಾರೆ. 10 ಥರ ನಾವು ವ್ಯವಸಾಯದಲ್ಲಿ ಬೆಳ್ಕೊಂಡ್ ತಿನ್ಬಹುದು. ಅದೇ ಒಂದು ಅಂಗಡಿಗೆ ಹೋಯ್ತೀನಿ ಅಂದ್ರೆ 10 ಥರ ತರಕಾರಿ ಅಲ್ಲಿ ಸಿಗಲ್ಲ. ಆ ಕಾರಣದಿಂದ ಈಗ ಹೌದು, ಬೆಳೆಯೋರಿದ್ರೆ ತಾನೇ ತರಕಾರಿನೂ. ಈ ಜ್ಞಾನ ನಮ್ಮ ರೈತರಿಗಿರೋ ಜ್ಞಾನ
ಈ ಇದಕ್ಕಿಲ್ಲ. ಆದ್ರೆ ಇವತ್ತು ಏನಾಗದೆ ಅಂದ್ರೆ ಎಲ್ಲದಕ್ಕೂ ಅಫಿಷಿಯಲ್ ಆಗಿರೋ ದೇಶದಿಂದ ನಮ್ಗೆ ಏನೋ ಅಂದ್ರೆ ಅವ್ರ ಅನಾನುಕೂಲಕ್ಕೆ ತಕ್ಕಂತೆ ಯೋಚನೆ ಹೌದು ಮಾಡ್ತಾರೆ. ಯೋಚನೆ ಮಾಡ್ತಾರೆ. ಇವತ್ತು 10 ತರ ತರಕಾರಿ ತಿನ್ನೋಂತ ಡಾಕ್ಟರ್ ನಮ್ಗೆ ಹೇಳಿ ಕಳಿಸ್ತಾರೆ. ಹ್ಮ್. ನಮ್ಗೆ 10 ತರ ತರಕಾರಿ ಇಲ್ಲಿಲ್ಲ. ನೀವು ತಿನ್ನಕ್ಕೆ ಹತ್ತರ ತರಕಾರಿ ಇಲ್ಲ. ಯಾಕೆಂದ್ರೆ ನಾವು ಆ ತರ ಬೆಳ್ಕಂದಿ ತಿನ್ನಕ್ಕೆ ಅವಕಾಶ ಆಯ್ತಾ ಇಲ್ಲ. ನೀವು ಈಗ ನಿಮ್ಮ ರೀಸೆಂಟ್ ಆಗಿ ತರಕಾರಿ ಮಾಡಿ ತುಂಬಾ ಲಾಭ ಪಡೆದಿದೆ ಯಾವ್ದು, ನಮ್ಗೆ ಲಾಸ್ ಮಾಡ್ಕೊಂಡಿದೆ ಯಾವ್ದು? ನಮ್ಗೆ ಲಾಸ್ ಆಗದೆ ಇರೋಂತ ಬೆಳೆ ಅಂದ್ರೆ ಟೊಮೆಟೊಲಿ ನಾವು ಇವತ್ತು ಅನ್ನ ತಿಂದಿದೀವಿ. ಹ್ಮ್. ಸೌತೆಲ್ಲೂ ನಾವು ಜೀವನ ಕಟ್ಕೊಂಡಿದೀವಿ. ನಮ್ಮ ಒಂದು ಬೀನಿಸ್ ವೈಟ್ ಬೀನಿಸ್ ಬತ್ತಿತ್ತಾಗ ಆ ಬೀನಿಸಲ್ಲೂ ನಾವು ಅದರಲ್ಲಿ ಅನ್ನ ತಿಂದಿದೀವಿ. ಯಾಕೆಂದ್ರೆ ಇವತ್ತಿನ ಬೆಳೆಲಿ ಅದನ್ನ ಟೊಮೆಟೊ ಅರ್ಶಿನ ಕುಂಕುಮ ಇದ್ದಂಗೆ ಒಂದು ಚಾನಲ್ ಇದು ಒಂದು ಸ್ಟಾಲಲ್ಲಿ ಒಂದು ಮೈಸೂರಿಗೆ ಆರಾಮ್ಸಿಗೆ ತಗೋದ್ರೆ ಒಂದು ಟೊಮೆಟೊ ರೇಟ್ ಇತ್ತು ಅಂದ್ರೆ ಹಣ್ಣಿತ್ತು ಅಂದ್ರೆ ಅದು ಒಂದು ವ್ಯವಸಾಯಕ್ಕೆ ಅದು ಅರ್ಶಿನ ಕುಂಕುಮ ಇದ್ದಂಗೆ ಲಕ್ಷ್ಮಿ. ಅದು ಟೊಮೆಟೊ ಯಾಕೆಂದ್ರೆ ಆ ಅರ್ಶಿನ ಕುಂಕುಮ ಇದ್ದಂಗೆ ಆ ವ್ಯವಸಾಯಕ್ಕೆ ಅಲ್ಲಿಂದ ಮಾಡ್ಕೊಂಡು ತಗೊಂಡೋಗಿ ನಾವು ರುಚಿಯಾದ ರೇಟ್ ಕಂಡ್ರೆ ಆ ಟೊಮೆಟೊನೇ ನಮಗೆ ಒಂದು ಲಕ್ಷ್ಮಿ. ನಮಗೆ ಟೊಮೆಟೊಲ್ಲೂ ನಾವು ಮನ್ಸರಾಗಿ ನೋಡಿ ಸ್ನೇಹಿತರೆ, ನಮ್ಮ ವೆಂಕಟೇಶ್ ಅವರು ಫಾರ್ಮಿಂಗ್ ಮಾಡಿದ್ದಾರೆ. ಒಂದು ಅಡಿಕೆ ಗಿಡ ನೆಟ್ಟಿರೋದ್ರಿಂದ ನಾವು ಬಂದು ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅಂತ. ಈಗ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಯಾಕಂದರೆ ಪ್ರತಿಯೊಬ್ಬರು ರೈತರು ಕೂಡ ಯೋಚನೆ ಮಾಡಬೇಕಾಗಿರೋ ವಿಚಾರನೇ. ಒಂದು ರೈತರ ಮಗನಿಗೆ ಹೆಣ್ಣಿನ ವಿಚಾರಕ್ಕಾಗಿ ಕೇಳಿದಾಗ ಭಾಳಷ್ಟು ನೋವಾಗ್ತಾ ಇದೆ. ಯಾಕಂದರೆ ಈ ಸಮಾಜದಲ್ಲಿ ಈಗ ರೈತರು ಅಂದ್ರೇ ಹೆಣ್ಣು ಕೊಡ್ತಾಯಿಲ್ಲ ಅಂದರೆ ಅವರು ಭಾಳ ವಿವರಣೆಯನ್ನು ಕೊಟ್ಟಿದ್ದಾರೆ ವಿಡಿಯೋದಲ್ಲಿ. ಹೇಳ್ತಾ ಮುಂದಿನ ಒಂದು ವಿಚಾರಗಳನ್ನ ಕೇಳೋಣ ವೆಂಕಟೇಶ್ ಅವ್ರ ಕಡೆಯಿಂದನೇ. ನೆಕ್ಸ್ಟು ನೀವು ತರಕಾರಿ ಬೆಳೆದು ತುಂಬ ಲಾಸ್ ಮಾಡ್ಕೊಂಡಿದ್ದೆ ಅದರಲ್ಲಿ. ನಾವು ತುಂಬಾ ಯಾವ ಬೆಳೆಲೂ ನಮಗೆ ಲಾಸ್ ಅಂತ ತೋರಿಲ್ಲ. ಆಗಿಲ್ಲ. ನಾವು ಶ್ರಮ ಜೀವನ ಮಾಡಿದ್ದ ಯಾವ ನೀವು ಕಷ್ಟಪಟ್ಟಿದ್ದು ಏನಿದೆ ಅಷ್ಟು ಭೂಮಿ ಕೊಟ್ಟಿದೆ ಅಷ್ಟಕ್ಕೆ ಅಂತ ನೀವು ಭೂಮಿ ತಾಯಿ ನಮ್ಗೆ ಏನ್ ಮೋಸ ಮಾಡಿಲ್ಲ. ಆಗದೆ ಒಳ್ಳೇದಾಗದೆ. ಅದರಿಂದ ನಮ್ಗೆ ಇರಕ್ಕೆ ಒಂದಿಷ್ಟಕ್ಲ ಮನೆ ಸುಧಾ ಇರ್ಲಿಲ್ಲ. ಏನೋ ಒಂದು ಗ್ರಾಮ ಠಾಣದಲ್ಲಿ ಒಂದು ಜಾಗ ಕೊಟ್ಮೇಲೆ ಅದನ್ನ ಒಂದು ನೆಲೆಯಾಗಿ ಒಂದು ಹಂಚಿನ ಮನೆ ಮಾಡಿದ್ರೆ ಒಂದು ನೆಲೆಯಾಗಿ ಮಾಡ್ಕೊಂಡಿದೀವಿ. ನಮ್ಮ ರೈತರ ಬದುಕಾಡ್ತಲೆ ಯಾವುದ್ರಲ್ಲೂ ಅಫಿಷಿಯಲ್ ಆಗಿ ಬರೋಂಥ ಸಂಬಳ ಯಾವುದೂ ಇಲ್ಲ. ನಮ್ಮ ವ್ಯವಸಾಯದಲ್ಲೇ ಮನ್ಗಟ್ಕೊಂಡು ಅದರಲ್ಲಿ ವ್ಯವಸಾಯ ಮಾಡ್ಕೊಂಡು ಎಷ್ಟು ಅಡಿ ಹಾಕ್ಸಿದ್ದೀರಾ? 420 ಅಡಿ. 420 ಅಡಿ. ಎಷ್ಟು ಇಂಚ್ ನೀರು ಬಂದಿದೆ ಈಗ? ಒಂದು 2.25 ಇಂಚು 2.5 ಇಂಚ್ ನೀರು ಬಂದಿದೆ. 2.25 ಇಂಚ್ ನೀರು ಬಂದಿದೆ. ಈಗ ಅಂದ್ರೆ ಈ 30 ಗುಂಟೆ ಜಾಗಕ್ಕೆ ಸರಸವಾಗಿ ಆಯ್ತದೆ. ನಮ್ಮ ವ್ಯವಸಾಯಕ್ಕೆ ಏನು ತೊಂದರೆ ಇಲ್ಲ. ಈಗ ಹೋದ್ ಸರಿ ಮಳೆಗಾಲದಲ್ಲಿ ಲೆಕ್ಕಾಚಾರ ಆದ್ರೆ ಹೋದ್ ಸರಿ ಬೇಸಿಗೆ ಅಷ್ಟು ಬಿಸಿಲು ಹೊಡೆದಾಗ್ಲೂ ಸುಧಾ ನಮಗೆ ನೀರು ಹಂಗಮ್ಮಿ ಆಗ್ಲಿಲ್ಲ. ಏನೋ ಒಂದು ಮುಂದಕ್ಕೆ ಮಳೆಗಾಲ ಆದ್ರೆ ಶ್ರಮವಾಗ ಆಯ್ತು. 420 ಅಡಿ. 420 ಅಡಿನಾ? ಸರಿ, 420 ಅಡಿ ಬೋರ್ ಕೊರ್ಸಿದ್ದಾರೆ. ಏನು ಈ ಅಡಿಕೆ ಫಾರ್ಮಿಂಗ್ ಮಾಡೋರು ಇಲ್ಲಿಗೆ ನೀರು ಬೇಕು ಅಂತ ಹೇಳಿ ಎಷ್ಟು ಇಂಚ್ ನೀರು ಬರ್ತೈತೆ ಅಂತ ಹೇಳಿದ್ರಿ? ನಮ್ಗೆ ಒಂದು 2.25 ಇಂಚು 2.5 ಇಂಚು ನೀರು ಬರ್ತದೆ. ಅಂದ್ರೆ ನಿಮ್ಗೆ ಬೇಸಿಗೆಲೂ ಆಗುತ್ತೆ, ಮಳೆಗಾಲಕ್ಕೂ ಆಗುತ್ತೆ. ಏನ್ ತೊಂದರೆ ಇಲ್ಲ. ಅಡಿಕೆ ಗಿಡಕ್ಕೆ ಸರಸವಾಗಿ ನೀರು ಸದಾ ಇರುತ್ತೆ. ಆಯ್ತದೆ. ಇವತ್ಕದೆ ಮುಂದೆ ನಮ್ಮ ಮಳೆಗಾಲದ ವೇರಿಯೇಷನ್ ಮೇಲೆ ಆಯ್ತದೆ. ಇವತ್ತಿಗೆ ನೀರೇನು ಹಂಗಮ್ಮಿ ಆಗಿಲ್ಲ. ಮುಂದಕ್ಕೆ ಏನೋ ದೇವ್ರು ಮಳೆಗಾಲ ಚೆನ್ನಾಗಾಯ್ತು ಅಂದ್ರೆ ಏನ್ ತೊಂದರೆ ಆಗಲ್ಲ. ಈಗ ಇದ್ರೊಳಗಡೆ ಏನಾದ್ರು ತರಕಾರಿ ಮಾಡ್ತೀರಾ? ಮತ್ತೆ ಈಗ ನಾವು ಒಂದು ಸಣ್ಣ ಮೆಣಸಿಗೆ ನೆಟ್ಕೊಳ್ಳೋದಂತ ಮಾಡ್ತೀವಿ. ಈಗ ಇದು ಅಡಿಕೆ ಗಿಡದೊಳಗಡೆ ಅಡಿಕೆ ಗಿಡದೊಳಗೆ ಅಂದ್ರೆ ಇನ್ನೂ 4 ವರ್ಷ ನೀವು ತರಕಾರಿ ಮಾಡ್ಲೇಬಹುದು. ಇನ್ನು 4 ವರ್ಷ ಇಲ್ಲ 6 ವರ್ಷವರೆಗೂ ಮಾಡ್ಬೋದು. ಅದಕ್ಕಾಗಂತ ವ್ಯವಸಾಯ ಒಂದು ಗಿಡ ಒಂದ್ ಲೆವೆಲ್ಗೆ ಒಂದು 4 ಅಡಿ 5 ಅಡಿ ಎದ್ದೇಳೋವರೆಗೂ ನೀವು ವ್ಯವಸಾಯ ಮಾಡ್ತಾನೆ ಇರ್ಬೋದು. ಮಾಡ್ಕೋಬಹುದು, ತೊಂದರೆ ಇಲ್ಲ. ಏನಿಲ್ಲ. ಈ ಅಡಿಕೆ ಗಿಡ ಜೊತೆಗೆ ತೆಂಗಿನ ಗಿಡ ಏನಾರ ನೆಡೋದು ಉದ್ದೇಶ ಇದೆ? ಇದ್ರ ಅಳಿಕೆ ಏನ್ ನೆಡೋ ಅಂತದ್ದೇನು ಅನುಕೂಲ ಕಾಣಲ್ಲ. ಅಡಿಕೆ ನೆಟ್ ಮೇಲೆ ಒಳಗಡೆ ತೆಂಗು ನೆಟ್ರೆ ಅದು ಅವಕಾಶ ಇಲ್ಲ. ವರಾಂಡ ಬೇಕಾದ್ರೆ ನೆಟ್ಕೋಬಹುದು. ಅಂದ್ರೆ ಒಳಗಡೆ ಬೇಡ ಅಂತೀರಾ? ಒಳಗಡೆ ನೆಟ್ರೆ ಅದು ಬೇಡ ಅಂತೀರಾ? ಅದು ಏನಾಗುತ್ತೆ ಅಂದ್ರೆ ನೆಳ್ಗಟ್ಕೊಂಡ್ರೆ ನೆಳ್ಳು ತುಂಬ್ಕತ್ತು ಅಂದ್ರೆ ಅಡಿಕೆ ಫಲಕ್ಕೆ ಹಂಗಮ್ಮಿ ಐತಿ. ಅಡಿಕೆ ಫಲ ನೀಟಾಗಿ ಬರಲ್ಲ. ಅದೇನಿದ್ರು ವರಾಂಡ ಮಾತ್ರ ಬೀಳೋದಕ್ಕೂ ಗಿಡಕ್ಕೆ ಆಗುವಂತ ತೊಂದ್ರೆ ಏನಿದೆ? ಅದು ವ್ಯವಸಾಯ ತಕ್ಕನಿಗೆ ನೆರಳಾಯ್ತು ಅಂದ್ರೆ ಅದು ಅಡಿಕೆ ಮರಗಳು ಫಲ ಬಿಡಲ್ಲ. ಈ ಕೆಲವ್ರು ಹೇಳ್ತಾರೆ ಗಿಡ ಚಿಕ್ಕದ್ರಲ್ಲಿದ್ದಾಗ ಒಂಥರ ಬಿಸಿಲು ಹೊಡೆದ್ರೆ ಅದು ಕೆಂಚಗಾಗ್ಬಿಡುತ್ತೆ, ಅದಕ್ಕೆ ನಾವು ಒಂದಷ್ಟು ಆ ಗಿಡಗಳನ್ನೆಲ್ಲ ಬೆಳೆಸ್ತೀವಿ ಅಂತ ಕೆಲವರು ಒಂದಷ್ಟು. ಅದು ವರಾಂಡ ಮಾತ್ರ ಸುತ್ತ ಒಂದ್ ರೌಂಡ್ ಅಲ್ಲಿ ಅದಕ್ಕೆ ನೆರಳು ಅಂಶ ಇತ್ತು ಅಂದ್ರೆ ಗಿಡಕ್ಕೆ ಒಳಕ್ಕೆ ನೆರಳು ಬರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಸುತ್ತ ತೆಂಗಾಗ್ಬೋದು, ಬೇರೆ ಗಿಡ ಘಟನೆಗಳು ನೆಟ್ಕೋಬಹುದು. ಗಿಡ ಬರುತ್ತೆ, ಅದು ಆಗುತ್ತೆ, ಇಲ್ಲ ಗೊಬ್ಬರನೂ ಆಗುತ್ತೆ ಅಂತ ಹೇಳಿ ಅಚ್ಚೆ ಗಿಡ ಅಂತ ಅಚ್ಚೆ ಗಿಡ ಅಂತ ನೆಟ್ಕೋತಾರೆ. ಯಾಕೆ ಅಂದ್ರೆ ವರಂಡಕ್ಕೆ ಬಿಸಿಲು ಒಳಕ್ಕೆ ಬಿಸಿಲು ಬರಬಾರ್ದು ಅಂತ ನೆಟ್ಕೋತಾರೆ. ಒಳಕ್ಕೆ ತೆಂಗು ಯಾರು ನೆಟ್ತೀವಿ? ಏನಪ್ಪ ಅಂದ್ರೆ ವಿಶಾಲಾದ ಜಮೀನವರು 5 ಎಕರೆ 10 ಎಕರೆ ಇರೋವಂಥವ್ರು